ಮತ್ತೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಕೇಳ್ಬರ್ತಾ ಇದೆ. ವಿಭಜನೆ ಮಾಡೋದೇ ಆದ್ರೆ ಅಥಣಿ ಜಿಲ್ಲೆ ಮಾಡಿ. ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಈ ತರ ಒತ್ತಾಯಿಸ್ತಾ ಇದ್ದಾರೆ. ಬೆಳಗಾವಿ ವಿಭಜನೆ ಮಾಡದಿದ್ರೆ ವಿಜಯಪುರ ಸೇರ್ತೇವೆ, ಬೆಳಗಾವಿ ಜಿಲ್ಲೆಯಲ್ಲಿ ಇರೋದೇ ಇಲ್ಲ ಅಂತ ಮಹೇಶ್ ಕುಮಟಳ್ಳಿ ಹೇಳ್ತಾ ಇದ್ರು. ಈ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವಂಥ ಕೂಗು ಕೇಳ್ಬಂದಿದೆ. ಯಾಕಂದ್ರೆ ಕಾಂಗ್ರೆಸ್ನ ಘಟಾನುಘಟಿ ಪ್ರಭಾವಿ ನಾಯಕರುಗಳು ಬೆಳಗಾವಿಯಲ್ಲಿದ್ದಾರೆ. ಸೊ ಆ ಕೂಗು ಆಗಲೇ ಕೇಳಿ ಬಂದಿತ್ತು. ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿತ್ತು. ಈಗ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. ಒಂದ್ ವೇಳೆ ವಿಭಜನೆ ಮಾಡಬೇಕು ಅನ್ನೋದೇ ಆದ್ರೆ ಅಥಣಿ ಜಿಲ್ಲೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ. ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ. ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ 40 ಕಿಲೋಮೀಟರ್, ಅಥಣಿಯಿಂದ ಬೆಳಗಾಮು 150 ಅಂದರೆ 190 ಕಿಲೋಮೀಟರ್. ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ, ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಮದಲ್ಲಿ ಸಂಪರ್ಕ ಇದ್ದೀವಿ. ಯಾವುದೇ ವ್ಯವಹಾರ ಇರಲಿ, ಕೃಷಿ ಚಟುವಟಿಕೆ ಇರಲಿ, ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು. ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು. ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಚಣೆ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಂಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಇದೆ. ಅಲ್ಲೇ ಸರಳ ಅಥಣಿಯಲ್ಲೇ ಈಗೇನೊಂದು 75-80 ವಯಸ್ಕರದಾರ, ರೈತರದಾರ. ಅವರು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಮತ್ತೊಮ್ಮೆ ಬೆಳಗಾವಿ ವಿಭಜನೆಯ ಕೂಗು ಮುನ್ನೆಲೆಗೆ ಬರ್ತಾ ಇದೆ. ಕುಮಟಳ್ಳಿ ಅವರ ಬೇಡಿಕೆಗೆ ಯಾವ ಥರ ಚರ್ಚೆ ಆಗ್ತಾ ಇದೆ? ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಬಂದ್ರು. ಆದ್ರೆ ಇಬ್ಬರು ಸಚಿವರ ಹೇಳಿಕೆಗಳು ಮಾತ್ರ ಕೇವಲ ಹೇಳಿಕೆಗೆ ಸೀಮಿತ ಆಗಿದೆ ಅಂತ ಹೇಳ್ಬೋದು. ಈಗ ಬಿಜೆಪಿ ನಾಯಕರು ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಒಂದು ಧ್ವನಿ ಎತ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಏನಂದ್ರೆ ಅಥಣಿಯ ಮಾಜಿ ಶಾಸಕ ಅಂತ ಮಹೇಶ್ ಕುಮಟಳ್ಳಿ ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಮಾತನಾಡಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸುದ್ದಿಗೋಷ್ಠಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರು. ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು, ಡಿಸೆಂಬರ್ 31ರೊಳಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಬೆಳಗಾವಿ ಜಿಲ್ಲೆ ವಿಭಜನೆಯ ಒಂದು ಪ್ರಸ್ತಾವನೆ ಕಳಿಸಬೇಕು, ನೂತನ ಜಿಲ್ಲೆಗಳ ರಚನೆ ಪ್ರಸ್ತಾವನೆಯನ್ನು ಅದನ್ನು ಕಳಿಸಬೇಕು. ಯಾಕಂದ್ರೆ 2026 ಏಪ್ರಿಲ್ 1ರಿಂದ ಏನಂದ್ರೆ ದೇಶಾದ್ಯಂತ ಜನಗಣತಿ ಆರಂಭ ಆಗುತ್ತೆ. ಹಾಗಾಗಿ ಡಿಸೆಂಬರ್ 1ರೊಳಗೆ ಕಳಿಸಿದ್ರೆ ಮಾತ್ರ ಬೆಳಗಾವಿ ಜಿಲ್ಲೆ ವಿಭಜನೆ ಸಾಕಾರ ಆಗುತ್ತೆ, ಇಲ್ಲದಿದ್ದರೆ ಮತ್ತೆ ಅದು ನೆನೆಗುತ್ತಿಗೆ ಬೀಳುತ್ತೆ ಅನ್ನೋಂತ ಮಾತನ್ನ ಈರಣ್ಣ ಕಡಾಡಿ ಹೇಳಿದ್ರು. ಇದಕ್ಕೆ ಧ್ವನಿಗೂಡಿಸಿದಂತ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡಬೇಕು, ಜೊತೆಗೆ ಅಥಣಿ ಏನಿದೆ ಅದನ್ನ ಜಿಲ್ಲೆಯಾಗಿ ಘೋಷಣೆ ಮಾಡ್ಬೇಕು ಅನ್ನೋ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕಂತೇಳಿ ಅನೇಕ ಹೋರಾಟಗಳು ನಡೀತಾ ಇದಾವೆ. ಈಗಾಗಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಕೂಡ ಕಳೆದ 2 ದಶಕಗಳಿಂದ ಹೋರಾಟ ನಡೀತಾ ಇದೆ. JH ಪಟೇಲ್ ಕಾಲದಿಂದ ಕೂಡ ಈ ಪ್ರಸ್ತಾವನೆ ಇದೆ. ಆದ್ರೆ ಗಡಿ ವಿವಾದ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆಯನ್ನ ಪಟೇಲ್ ಕೈ ಬಿಟ್ಟಿದ್ರು. ಈಗ ಏನಂದ್ರೆ ಗಡಿ ವಿವಾದ ಇದಕ್ಕೆ ಅಡ್ಡಿ ಬರೋದಿಲ್ಲ. ಹಾಗಾಗಿ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನೋಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಒಂದ್ ವೇಳೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡದೇ ಇದ್ರೆ ಅಥವಾ ಜಿಲ್ಲೆ ವಿಭಜನೆ ಮಾಡಿ ಬೇರೆ ಜಿಲ್ಲೆಯಲ್ಲಿ ಅಥಣಿಯನ್ನ ಏನಾದ್ರು ಸೇರಿಸೋದಂತ ಪ್ರಸಂಗ ಬಂದ್ರೆ ಆಗ ನಾವು ಬೆಳಗಾವಿ ಜಿಲ್ಲೆಯೊಂದಿಗೆ ನಾವು ಇರೋದಿಲ್ಲ, ನಮ್ಮನ್ನ ಬೇಕಾದ್ರೆ ವಿಜಯಪುರ ಜಿಲ್ಲೆಗೆ ಸೇರಿಸಿ. ಯಾಕಂದ್ರೆ ಗಡಿ ಭಾಗದ ಅಥಣಿ ತಾಲೂಕು ಸುತ್ತಮುತ್ತಲಿನ ಜನರಲ್ಲೂ ಕೂಡ ಮಹಾರಾಷ್ಟ್ರ ಮತ್ತು ವಿಜಯಪುರ ಜಿಲ್ಲೆ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ನಮ್ಮನ್ನು ವಿಜಯಪುರ ಜಿಲ್ಲೆಗೆ ಸೇರಿಸಿ ಅನ್ನೋಂಥ ಪರಿಸ್ಥಿತಿಗೆ ಅಥಣಿಯಲ್ಲಿ ಇರ್ತಕ್ಕಂಥದ್ದು ಅನ್ನೋಂಥ ಮಾತನ್ನ ಈಗ ಮಹೇಶ್ ಕುಮಟಳ್ಳಿ ಹೇಳಿರ್ತಕ್ಕಂಥದ್ದು. ಇದು ಸದ್ಯ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ನೀತಿ. ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.